ಅಭಿರುಚಿ, ಈ ಸಂಗೀತದ ಅಭಿರುಚಿ ಕೇಳುವುದರಿಂದನೂ ಬರುತ್ತೆ. ಕೇಳಬೇಕು. ನಾವು ಹಾಡ್ತೀವಿ ಅಂತ ಇರೋದಲ್ಲ, ನಾವು ಕೇಳಬೇಕು. ಒಳ್ಳೆ ಕೇಳುಗರಾಗಬೇಕು. ನಮ್ಮ ತಂದೆಯವರಿಗೆ, ನಮ್ಮ ತಾಯಿಯವರು, ನಮ್ಮ ಅಜ್ಜಿಯವರು, ನಮ್ಮ ಅತ್ತೆ ಎಲ್ಲ ಸಪೋರ್ಟ್ ಕೊಡುವರು. ಅವರು ಏನು ಕೆಲಸ ಮಾಡಿದ್ರೂ ಸಪೋರ್ಟ್ ಕೊಡುವರು. ನಮ್ಮ ಅಜ್ಜಿಗಾಗಲಿ, ನಮ್ಮ ಅತ್ತೆಗಾಗಲಿ, ಆಯಿಗಾಗಲಿ ಮರ್ಯಾದೆ ಹೋಗಬಾರ್ದು. ಎಷ್ಟೇ ಜನ ಬರಲಿ, ಯಾರೇ ಬರಲಿ, ಯಾರಿಗೂ ಇಲ್ಲ ಅಂತ ಆಗಬಾರ್ದು ಆ ಥರ. ಮತ್ತು ಯಾರೇ ಬರಲಿ ಒಂದು ಸ್ವೀಟ್ ಮಾಡಲೇಬೇಕು, ಸುಮ್ಮನೆ ಅನ್ನ ಸಾರು ಅಲ್ಲ. ನಮ್ಮ ಗುರುಗಳು ಕಟ್ಟಿಗೆ ಭಟ್ರಿಂದ ನಾವು ಕಲಿತಾ ಇರಬೇಕಾದ್ರೆ ಎಲ್ಲ ರಾಗಗಳನ್ನು ಇವರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ನಮ್ಗೆ ಗೊತ್ತೇ ಇಲ್ಲ. ಹಾಯಿ ಸಮೇತ ಎಲ್ಲರೂ ನಾವು ಹೆಂಗೆ ಅದನ್ನು ಕಲ್ತಿದ್ದೀವೋ ಅವರು ಒಳಗಡೆ ಅಡುಗೆ ಮನೆಯಿಂದನೇ ಕಲ್ತ್ಬಿಟ್ಟಿದ್ದಾರೆ. ನಿಮ್ಮ ಓದುವ ದಿನಗಳಲ್ಲಿ ನಿಮಗೆ ಫೀಸ್ ಕಟ್ಟೋದು ಅಥವಾ ಈ ಥರದ್ದು ಅವೆಲ್ಲ ಸಮೃದ್ಧವಾಗಿತ್ತ ಹೇಗೆ? ಈಗ ನೀವು ಬೆಳವಣಿಗೆ ಹಂತದಲ್ಲಿ ನಿಮ್ಮ ಮನೆಯಲ್ಲಿ ರೇಡಿಯೋನೂ ಇತ್ತು ಆಗ. ಅಲ್ಲಿ ನಮ್ಮೂರಲ್ಲಿ ಕೆಲವು ಮನೆಯಲ್ಲಿ ರೇಡಿಯೋ ಇತ್ತು. ಆವಾಗ ನಮಗೆ ಅದು ದಾರಿಯಲ್ಲಿ ಹೋಗುವಾಗಲೋ ಹೋಗುವಾಗಲೋ ರೇಡಿಯೋ ಕೇಳಿದ್ರೆ ಅದು ಇಂಥವ್ರ ಮನೆಯದು ಅನ್ನೋ ಹಾಗೆ ಒಂದು. ಈಗ ನಿಮಗೆ ಆ ರೇಡಿಯೋದು ಒಂದು ಒಡನಾಟವೂ ಇತ್ತಲ್ವ ಆಗ? ಹೌದು. ಅಂದರೆ ತಂದೆಯವ್ರು ಏನು ಮಾಡ್ತಿದ್ರು, ಅವರು ಸಂಗೀತ ಮಾತ್ರ ಹಾಕೋರು ಟಿ ವಿಲಿ. ಮತ್ತು ಯಾವುದು ಚಿತ್ರಗೀತೆ, ಯಾವುದು ರೇಡಿಯೋದಲ್ಲಿ ಇದು ಚಿತ್ರಗೀತೆ ಮತ್ತು ಯಾವುದಕ್ಕೆಲ್ಲ ಅದೆಲ್ಲ ಹಾಕಲ್ಲ. ಬರೇ ಸಂಗೀತ ಬಂದ್ರೆ ಮಾತ್ರ ಆ ಕಾರ್ಯಕ್ರಮ ಅಷ್ಟೇ ನಾವು ಕೇಳಬೇಕು. ಅವರು ಕರೀತಾರೆ ಆವಾಗ, ಆ ಟೈಮ್ನಲ್ಲಿ ಹೋಗಿ ನಾವು ಕೂತ್ಕೋಬೇಕು. ಅಥವಾ ನಾವು ಅಡುಗೆ ಮನೇಲಿ ಇದ್ದರೂ ಅಲ್ಲೇ ಬಂದು ಇದು ರೇಡಿಯೋ ತಂದು ಒಂದೊಂದ್ಸಲ ಚಿಕ್ಕದಾದ್ರೆ ಅಲ್ಲೇ ಕೇಳಿಸುವರು. ಹೇಳು ಇದು ಯಾರು ಹಾಡಿದ್ದಾರೆ ಹೇಳು ಅಂತ ಹೇಳೋರು. ಇದು ಯಾವ ರಾಗ ಹೇಳು, ಇದು ಯಾವ ರಾಗ ಅಂತ ಹೇಳೋರು. ಆಮೇಲೆ ಈ ತಬಲಾ ವಾದನ ಮಾತ್ರ ಕಷ್ಟ ಆಗ್ತಿತ್ತು ನನಗೆ. ತಿರಕುವ ಅವರೆಲ್ಲ ಬಾರಿಸ್ಬೇಕಾದ್ರೆ ಒಂದೊಂದ್ಸಲ ಗೊತ್ತಾಗ್ತಾ ಇರಲಿಲ್ಲ. ಆವಾಗೆಲ್ಲ ಬಯಸ್ಕೊಂಡಿದ್ದೀನಿ ಒಂದ್ಸಲ. ಯಾರು ಈಗ ಬಾರಿಸ್ತಾ ಇರೋರು, ಈ ತಬಲಾ ಯಾರದ್ದು ಹೇಳು, ನೋಡು ಆ ಕೈ ನೋಡು ಅಂತ ಹೇಳೋರು. ಅಷ್ಟು ಅವರಿಗೆ ಲೀಲಾಜಾಲವಾಗಿ ಹೇಳ್ತಾಯಿದ್ರು ಅದೆಲ್ಲವ ಯಾರು ಅಂತ. ಅಂದರೆ ಗ್ರಹಣ ಶಕ್ತಿ ಅವರಿಗೆ ಅದ್ಭುತ, ಅವರದ್ದು ಗ್ರಹಣ ಶಕ್ತಿ. ಹೌದು, ಅದೇ ಥರನೇ ನನ್ನ ಮಕ್ಕಳು ಆಗಲಿ ಅಂತ. ಅಂದರೆ ಅಭಿರುಚಿ, ಈ ಸಂಗೀತದ ಅಭಿರುಚಿ ಕೇಳೋದ್ರಿಂದನೂ ಬರುತ್ತೆ. ಕೇಳಬೇಕು. ನಾವು ಹಾಡ್ತೀವಿ ಅಂತ ಇರೋದಲ್ಲ, ನಾವು ಕೇಳಬೇಕು. ಒಳ್ಳೆ ಕೇಳುಗರಾಗಬೇಕು. ನಾವು ಕೇಳುಗರ ಆದ್ರೂ ನಮಗೆ ಇದ್ರ ಸಂಗೀತದ ಒಂದು ಭಾವ, ಒಂದು ಕಲಿಕೆ ಎಲ್ಲ ಬರುತ್ತೆ. ಕೇಳೋದ್ರಿಂದನೂ ಕಲಿಕೆನೂ ಬರುತ್ತೆ. ನನಗೀಗ ಹಾಗೇನೆ. ನನಗೂ ನೋಡಿ, ಇವಾಗ ನನ್ನ ತಮ್ಮಂದು ಪರಮೇಶ್ವರಂದು ನಾನು ಹೆಚ್ಚು ಕೇಳ್ತೀನಿ. ಅವನ ರೆಕಾರ್ಡ್ ಕೇಳ್ತೀನಿ ನಾನು. ಯಾಕೆಂದರೆ ಅದು ಕೇಳಿ ನಮಗೀಗ ಹಾಡೋಕ್ಕಾಗಿಲ್ಲ. ನನಗೆ ದಿನ ಬೆಳಗ್ಗೆ ನಾನು ಬೆಳಗಿನ ಜಾವ ಪ್ರಾಕ್ಟೀಸ್ ಮಾಡ್ತೀನಿ ಇವಾಗ. ಅಂದರೆ ಮೊದಲಿಂದನೂ ರೂಢಿ ಅದು. ಇವಾಗ ಮತ್ತೆ ಶುರು ಮಾಡ್ತೀನಿ. ಆಗ ಮಾಡಬೇಕಾದ್ರೆ ಒಂದೊಂದು ದಿವಸ ಏನಾಗುತ್ತೆ, ಈ ಹಾರ್ಟ್ ಸ್ವಲ್ಪ ಎದೆ ನೋವೆಲ್ಲ ಶುರುವಾಗಿದೆ. ಹಾಗಾಗಿ ಸ್ವಲ್ಪ ಹಾಡೋಕ್ಕೆಲ್ಲ ತೊಂದರೆ ಆಗುತ್ತೆ, ಆಗಲ್ಲ. ಆವಾಗ ಏನು ಮಾಡ್ತೀನಿ, ತಮ್ಮನ ರೆಕಾರ್ಡ್ ಹಾಕ್ಕೊಂಡು ಕೇಳೋದು. ಅದು ಕೇಳಿದ್ರೆ ನಾ ಕಲ್ತಂಗೆ ಅದು. ಅವನ ರೆಕಾರ್ಡ್ ಅಷ್ಟು ಕಾನ್ಸಂಟ್ರೇಷನಿಂದ ಕೇಳಬೇಕು. ಆ ಕೇಳಿದ್ರೆ ಅದು ಹೇಗೆ ಬರುತ್ತೆ ಅಂದರೆ ನಮಗೆ ನಿಜವಾಗಿಯೂ ನಾವು ಎಲ್ಲೆಲ್ಲಿ ಎಡುತ್ತೀವಿ, ಎಲ್ಲಿ ನಾವು ಆ ಸ್ವರಗಳನ್ನು ಅಂದರೆ ಗಟ್ಟಿ ಹೇಳಲ್ಲ, ಅದನ್ನೆಲ್ಲ ಅದರಲ್ಲಿ ಕೇಳ್ಕೊಬೋದು ನಾವು. ತಮ್ಮನ ಗಾಯನದಲ್ಲಿ ಅವನ ರೆಕಾರ್ಡ್ ಎಲ್ಲಾದರೂ ಹಾಯ್ಕೊಳ್ಳೋದು, ಕೇಳೋದು. ನನ್ನ ಪ್ರಾಕ್ಟೀಸ್ ಇಲ್ಲದೆ ಹೋದಾಗ ಅವನ ಗಾಯನ ಕೇಳೋದು, ಆ ಥರ. ಅದು ಎಲ್ಲ ನಮ್ಮ ತಂದೆಯವರಿಂದಾನೇ ಬಂದಿರೋದು. ಅವನು ಹಾಗೆ, ನಮ್ಮ ತಂದೆ ಹಾಗೆ ಹೇಳ್ಕೊಟ್ಟಿದ್ರು. ರೇಡಿಯೋ ಇದ್ದಾಗ ಅಷ್ಟೇ ಎಲ್ಲನೂ. ಅಂದರೆ ಸಂಗೀತ ಕೇಳಲೇಬೇಕು. ಆ 3:30 ಮಧ್ಯಾಹ್ನ 3:45 ಒಂದು ಬರ್ತಾಯಿತ್ತು, ಅನುರಂಜನೆ ಅಂತನೋ ಏನೋ ಇತ್ತು ಅದು. ಆ ಕಾರ್ಯಕ್ರಮದೊಳಗೆ ಈ ಲಕ್ಷ್ಮೀ ಶಂಕರ್ ಅವರು, ನಿರ್ಮಲಾದೇವಿ ಇವರೆಲ್ಲ ಹಾಡಿದ್ದೆಲ್ಲ ಬರ್ತಾಯಿತ್ತು ಆವಾಗ. ಅದೆಲ್ಲ ಅದ್ಭುತವಾಗಿ ಹಾಡೋರಲ್ಲ ಅವರೆಲ್ಲ, ಅಂತಂಥ ದೊಡ್ಡ ಗಾಯಕಿಯರವರು. ಅದು ಬಂದಾಗ ಇವ್ರಿಗೆ ಏನಿಲ್ಲ, ಕಣ್ಣು ಮುಚ್ಕೊಂಡು ಕೂತು ಬಿಡೋರು, ಅಷ್ಟು ಆಸ್ವಾದನೆ ಮಾಡೋದು. ನಮಗೂ ಹಂಗೆ ಹೇಳ್ಕೊಡ್ತಾಯಿದ್ರು. ನೋಡು ಕೇಳು ಅವರ ವಯಸ್ಸು ನೋಡು ಹೇಗಿದೆ, ನೋಡು ಕೇಳು ಅವರ ರಾಗ ಬೆಳವಣಿಗೆ ಮಾಡ್ತಾರೆ, ನೋಡು ಹೇಗೆ ಬೆಳವಣಿಗೆ ಮಾಡ್ತಾರೆ ರಾಗವನ್ನು, ನೋಡು ಕೇಳು ಹೇಳಲ್ಲ. ಹಾಗಾಗಿ ಅದೆಲ್ಲ ನಮ್ಮ ತಂದೆಯವರಿಂದ ಬಂದದ್ದೇ. ನಮಗೋಸ್ಕರನೇ ಅವ್ರು ರೇಡಿಯೋ ತಂದಿದ್ದು, ಮಕ್ಕಳಿಗೋಸ್ಕರನೇ ರೇಡಿಯೋ ತಂದಿದ್ದು ಅವರು. ಆವಾಗೆಲ್ಲ ಇರಲಿಲ್ಲ, ಎಲ್ಲರ ಮನೆಯಲ್ಲೂ ಇರಲಿಲ್ಲ, ರೇಡಿಯೋ ಇರಲಿಲ್ಲ ಆವಾಗ.
ಓದುವ ದಿನಗಳಲ್ಲಿ ನಿಮಗೆ ಫೀಸ್ ಕಟ್ಟೋದು ಅಥವಾ ಈ ಥರದ್ದು ಅವೆಲ್ಲ ಸಮೃದ್ಧವಾಗಿತ್ತ ಹೇಗೆ? ಸಮೃದ್ಧಿ ಇಲ್ಲ. ಅದು ಏನಾಗಿತ್ತು ಅಂದರೆ ಆವಾಗ ತಂದೆಯವರು ಈ ಭೂಮಿಗೆ ಹಾಕೋದು ಜಾಸ್ತಿ ಆಗಿತ್ತು. ನಮ್ಮ ಫೀಸಿಗೆ ಸ್ವಲ್ಪ ಕಷ್ಟ ಆಗಿಬಿಡೋದು ಒಂದೊಂದ್ಸಲಿ. ಆವಾಗೆಲ್ಲ ನಾನು ಒಂದು ಸಲ ತಕರಾರು ಮಾಡಿದ್ದೀನಿ. ಅಲ್ಲ ಬಪ್ಪ, ನೀವು ಅಲ್ಲಿ ಕೊಡ್ತೀರಿ, ಕೆಲಸದವರಿಗೆಲ್ಲ ಕೊಡ್ತೀರಿ, ನನ್ನ ಮಾತ್ರ ಯಾಕೆ ಕೊಡಲ್ಲ ಅಂತ. ಆಗ ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳೋರು. ಆಮೇಲೆ ಅದು ನಮ್ಗೆ ಸ್ಕೂಲಲ್ಲೆಲ್ಲ ತುಂಬ ಅನುಭವಿಸಿದ್ದೀವಿ. ನಾನು, ನನ್ನ ತಂಗಿ ನಾಗವೇಣಿ, ತಮ್ಮ ಪರಮೇಶ್ವರ. ಸ್ಕೂಲ್ ಅಭಾವ, ಇದು ಫೀಸ್ ಅಭಾವ, ತುಂಬ ಫೀಸ್ ಅಭಾವ. ಹೌದು, ಯಾಕೆಂದರೆ 3 ಜನರು ಒಂದೇ ಸಲ ಹೋಗ್ತಾ ಇದ್ವಲ್ಲ, 3 ಜನರಿಗೂ ಫೀಸ್ ಕಟ್ಟಬೇಕಲ್ಲ. ಅದು ತುಂಬ ಕಷ್ಟಪಟ್ಟಿದ್ರು ನಮ್ಮ ತಂದೆ. ಮತ್ತು ಆವಾಗ ನಾವು ತುಂಬ ಕಷ್ಟಪಟ್ಟಿದ್ವಿ. ಅಂದರೆ ಒಂಥರ ಆವಾಗೆಲ್ಲ ಏನು ಕೇಳಿದ್ರೆ, ಈ ಫೀಸ್ ಕಟ್ಟಬೇಕಾದ್ರೆ ಅಲ್ಲಿ ನೋಟಿಸ್ ಬಂದುಬಿಡೋದು ಕ್ಲಾಸಲ್ಲಿ, ಹೆಸರು ಹೇಳ್ಬಿಡ್ತಾ ಇದ್ರಲ್ಲ, ಅವಮಾನ ಆಗೋದು. ಆವಾಗ ಒಂಥರ ಅದ್ರ ಹಾಗೆ ಅದೇ ಮೂಡಲ್ಲೇ ಮನೆಗೆ ಬರೋದಲ್ಲ, ಬಂದುಬಿಟ್ಟು ತಂದೆಯವ್ರ ಮೇಲೆ ಏನಾದರೂ ಒಂದು ಹೇಳ್ತಾ ಇದ್ವಿ. ಏನಾದರೂ ಒಂದು ಹೇಳೋದು, ನಾವೀಗ ಅವಮಾನ ಮಾಡಿಸ್ಕೊಂಬಂದ್ವಿ ಹಾಗೆ ಹೀಗೆ ಅಂತ ಅಳೋದು ಮಾಡೋದು ಏನಾದ್ರು ಇರ್ತಾಯಿತ್ತು. ಅದು ಆಮೇಲೆ ಇವರಿಗೆ ಆ ಥರ ತೊಂದರೆ ಆಗಿಲ್ಲ. ನಮ್ಮ ತಮ್ಮನ ಕೆಳಗಿನವರಿಗೆ, ನಮ್ಮ ಗೋಪಿಗೆ ಸ್ವಲ್ಪ ತೊಂದರೆ ಆಗಿದೆ. ನಮ್ಮ ತಂಗಿ ಇವರು ಉಮಾ, ವಿನಾಯಕ, ಗೌರಿಗೆ ಪರವಾಗಿಲ್ಲ. ಗೌರಿಗೆ 2 ಇದೆ, ಅವಳಿಗೆ ಸ್ವಲ್ಪ ತೊಂದರೆನೂ ಆಗಿದೆ ಒಂದೊಂದು ಸಲ ಇಲ್ಲ. ಅವಳು BA ಆರಾಮಾಗಿ ಮಾಡಿದ್ದಾಳೆ, BA ಮಾಡಿದ್ದಾಳೆ. ಆಮೇಲೆ MAನೂ ಮಾಡಿದ್ಲು. ಆಮೇಲೆ ಉಳಿದವರಿಗೆಲ್ಲ ಅಂಥ ತೊಂದರೆ ಆಗಿಲ್ಲ. ನಮಗೆ ಮಾತ್ರ ಸ್ವಲ್ಪ ತೊಂದರೆ ಆಯಿತು ಆವಾಗ. ಅದಂದರೆ ಖರ್ಚು ಜಾಸ್ತಿ ಇತ್ತಲ್ಲ ಸರ್ ಆವಾಗ. ಖರ್ಚು ಮನೆಯಲ್ಲಿ ಸಮಾರಾಧನೆ ಥರ ನಡೀತಾ ಇತ್ತಲ್ಲ ಆವಾಗ. ಮನೆ ವಾತಾವರಣ ಆ ಕಾಲದಲ್ಲಿ ಹೇಗಿತ್ತು? ಮನೆ ವಾತಾವರಣ ತುಂಬ ಚೆನ್ನಾಗಿತ್ತು. ನಮ್ಮ ತಂದೆಯವರಿಗೆ ನಮ್ಮ ತಾಯಿಯವರು, ನಮ್ಮ ಅಜ್ಜಿಯವರು, ನಮ್ಮ ಅತ್ತೆ ಎಲ್ಲ ಸಪೋರ್ಟ್ ಕೊಡುವರು. ಅವರು ಏನು ಕೆಲಸ ಮಾಡಿದ್ರೂ ಸಪೋರ್ಟ್ ಕೊಡುವರು. ಮತ್ತು ಮನೆಗೆ ಎಷ್ಟೇ ಜನ ನೆಂಟರು ಬರಲಿ, ಯಕ್ಷಗಾನದ ಒಂದು ಕೆರ್ಮನೆ ಮೇಳನೇ ಊಟಕ್ಕೆ ಬರ್ತಾಯಿತ್ತಪ್ಪ ಆವಾಗ. ನಾವು ಚಿಕ್ಕವರಿದ್ದಾಗ ನೋಡಿದ್ವಲ್ಲ ಕೆರ್ಮನೆ. ಹೀಗೆ ಕೆರ್ಮನೆಯವರು ಅಂದರೆ ನಮ್ಮ ತಂದೆಗೆ ಮುಂಚೆಯಿಂದನೂ ತುಂಬ ಆತ್ಮೀಯತೆ ಜಾಸ್ತಿ. ಅವರು ಸುಮಾರು ಅರ್ಧ ಮೇಳ ಅಂತೂ ಬರ್ತಾಯಿತ್ತು ಬೆಳಿಗ್ಗೆ ದಿನ ಅಲ್ಲಿ. ಮತ್ತು ರಂಗಟಿಯಲ್ಲಿ ಬಂದಾಗ ಮೇಳ ಒಂದು 10 ದಿವಸ, ಹಿಂಗೆ 10-15 ದಿವಸ ಅಲ್ಲಿ ಟೆಂಟ್ ಹಾಕ್ಬಿಡೋರು. ಅವರೆಲ್ಲ ಆವಾಗೆಲ್ಲ ದಿನ ಬರ್ತಾಯಿದ್ರು ಊಟಕ್ಕೆ. ಆವಾಗ ಅದನ್ನೆಲ್ಲ ನಿಭಾಯಿಸೋದು ನಮ್ಮ ಅಮ್ಮನಿಗೆ, ನಮ್ಮ ಆಯಿಗೆ, ಅತ್ತಿಗೆ ತುಂಬ ಕಷ್ಟ ಆಗಿಬಿಡೋದು. ಅದನ್ನು ಹೇಗೆ ಅವ್ರು ನಿಭಾಯಿಸಿದ್ದಾರೆ, ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ. ಯಾರಿಗೂ ಸುಳುವು ಬಿಟ್ಟುಕೊಡದೆ, ಮನೇಲಿ ಇಲ್ಲ ಅಂತ ಸುಳುವು ಬಿಟ್ಟುಕೊಡಲ್ಲ. ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಏನೇನಾದ್ರೂ ಮಾಡಿಬಿಡೋದು. ಅದು ಹೇಗೆ ಅದು ಮಾಡಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಇದು ತುಂಬ ಇದೆ ನಮ್ಮ ತಂದೆಯವರಿಗೆ ಸಪೋರ್ಟು. ನಮ್ಮ ಅಜ್ಜಿದು, ನಮ್ಮ ತಾಯಿಯವ್ರದ್ದು, ನಮ್ಮ ಅತ್ತೆಯವ್ರದ್ದು, 3 ಜನರೂ ಹೆಂಗೆ ಕೋಆಪ್ರೇಷನ್ ಆಗಿ ಅಂದರೆ ಕೊಟ್ಕೊಂಡು ತುಂಬ ಸಹಕಾರ ಕೊಟ್ಕೊಂಡು ಅವರು ಬಂದಿದ್ದಾರೆ. ಅಂದರೆ ಇಲ್ಲಾಂದರೆ ಅವರ ಕೋಆಪ್ರೇಷನ್ ಇಲ್ದಿದ್ರೆ ನಮ್ಮ ತಂದೆಯವರು ಅಷ್ಟು ವಿಜೃಂಭಿಸೋಕ್ಕೆ ಸಾಧ್ಯನೇ ಇಲ್ಲ. ಅನ್ನದಾನಿ ಅಂತ ತಂದೆಯವರು ಹೆಂಗೆ ಅನ್ನದಾನಿ ಆಗ್ತಾರೆ? ಇವರು ಮಾಡಿದ್ರೆ ತಾನೇ ಅವರು ಅನ್ನ ಕೊಡೋದು. ಇವರು ಅನ್ನ ಕೊಟ್ಟರೆ ತಾನೇ ಅವರು. ಇಲ್ಲಾಂದ್ರೆ ತುಂಬ ಹೆಂಗಾದರೂ ಮಾಡಿ ತರಿಸ್ಕೋತಾಯಿದ್ರು. ತಂದೆಯವರು ಸಾಮಾನು ತರ್ದಿದ್ರೆ ಇನ್ನು ಹೆಂಗಾದರೂ ಮಾಡಿ ಅಕ್ಕಪಕ್ಕದವ್ರು ಯಾರಾದರೂ ಹೋಗ್ತಾರಂತ ನೋಡಿ ಅವ್ರ ಕೈಲಾದರೂ ಸಾಮಾನು ತರಿಸ್ಕೊಂಡು ಏನಾದ್ರು ಮಾಡ್ತಾಯಿದ್ರು. ನಮ್ಮ ಅಜ್ಜಿಯವರಾಗಲಿ, ನಮ್ಮ ಅಮ್ಮ ಆಗಲಿ, ನಮ್ಮ ಆಯಿ ಆಗಲಿ ಎಲ್ಲ ಹಾಗೆ. ಅದು ಇವಳು ಹಾಗೇ, ನಮ್ಮ ಅತ್ತೆನೂ ಹಾಗೆ. ಅವಳಿಗೆ ಪಾಪ ಅವಳಿಗೆ ಗಂಡ ಇಲ್ವಲ್ಲ, ಮಕ್ಕಳಿಲ್ಲ. ಅವಳು ಮೊದಲೇನೆ ಅಂದರೆ ಒಂಥರ ಬ್ರಹ್ಮಚಾರಿ. ಬ್ರಹ್ಮಚಾರಿನೇ ಅವಳು, ಮತ್ತಿನ್ನೇನಿಲ್ಲ. ಮದುವೆಯಾಗಿ 14 ವರ್ಷಕ್ಕೆ ಮದುವೆಯಾಗಿ 18 ವರ್ಷಕ್ಕೆ ಗಂಡ ತೀರೋಗ್ಬಿಟ್ರು. ಎಲ್ಲ ಒಂದು ಮಗುನೂ ಇತ್ತಂತೆ. ನನ್ನ ಆಯಿ ಮದುವೆ ಆಗೋಕ್ಕಿಂತ ಮುಂಚೆನೇ ಎಲ್ಲ ಆಗೋಗಿದೆ. ಅಣ್ಣನ ಮದುವೆಯಲ್ಲಿ ಅವಳು ಗಂಡ ಇಲ್ಲ ಆವಾಗ. ಆ ಥರ ಇದ್ದವಳು. ಅವಳಿಗೆ ಎಷ್ಟು ಅಭಿಮಾನ ಅಂದರೆ, ಮನೆ ಅಂದರೆ ಅಷ್ಟು ಅಭಿಮಾನ, ಅಷ್ಟು ಯಾವುದ್ರೊಳಗೂ ಮರ್ಯಾದೆ ಹೋಗಬಾರ್ದು ಅನ್ನೋದು. ನಮ್ಮ ಅಜ್ಜಿಗಾಗಲಿ, ನಮ್ಮ ಅತ್ತೆಗಾಗಲಿ, ಆಯಿಗಾಗಲಿ ಮರ್ಯಾದೆ ಹೋಗಬಾರ್ದು. ಎಷ್ಟೇ ಜನ ಬರಲಿ, ಯಾರೇ ಬರಲಿ, ಯಾರಿಗೂ ಇಲ್ಲ ಅಂತ ಆಗಬಾರ್ದು ಆ ಥರ. ಮತ್ತು ಯಾರೇ ಬರಲಿ ಒಂದು ಸ್ವೀಟ್ ಮಾಡಲೇಬೇಕು. ಸುಮ್ಮನೆ ಅನ್ನ ಸಾರು ಅಲ್ಲ,
ಸ್ವೀಟ್ ಮಾಡಬೇಕು. ಎಷ್ಟೋ ಸಲ ರಾಗಿ ಅವ್ರು ಬಂದರು ಅಂತ ರಾಗಿ ನೆನೆ ಹಾಕಿಬಿಟ್ಟು ಅದನ್ನು ರಾಗಿ ಮಣ್ಣಿ ಮಾಡೋದು ಎಷ್ಟು ಸಲ ಇದೆ. ಆ ರಾಗಿ ಅದಂತೂ ಕಲ್ಲಲ್ಲಿ ಅರಿಬೇಕು, ಆಮೇಲೆ ಕಾಯಿಸ್ಬೇಕು ಒಲೆ ಮೇಲೆ. ಕಾಯಿಸ್ಲಿಕ್ಕೆ ಅದು ತುಂಬ ಕಾಯಿಸ್ಬೇಕಾದ್ರೆ ಕೈ ಬಲ ಬೇಕು, ಭುಜ ಬಲ ಬೇಕು. ಅದನ್ನೆಲ್ಲ ನಮ್ಮ ಅಮ್ಮ ಅಂತೂ ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಸಂಗೀತಾಭಿಮಾನಿಗಳು 3 ಜನರು ಅಷ್ಟೇ ರಾಗಗಳನ್ನು ಹೇಳೋರು. ನೋಡಿ, ನಾವು ಕಲಿತಾ ನಮ್ಮ ಗುರುಗಳು ಕಟ್ಟಿಗೆ ಭಟ್ರಿಂದ ನಾವು ಕಲಿತಾ ಇರಬೇಕಾದ್ರೆ ಎಲ್ಲ ರಾಗಗಳನ್ನು ಇವರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ನಮ್ಗೆ ಗೊತ್ತೇ ಇಲ್ಲ. ಹಾಯಿ ಸಮೇತ ಎಲ್ಲರೂ ಇದು ನಾವು ಸುಮ್ಮನೆ ಈಗ ಯಾವುದಾದ್ರೂ ಒಂದು ಆರೋಹ ಅವರೋಹ ಅಥವಾ ಆಲಾಪ ಮಾಡಿದ್ರೆ ಇದ್ಯಾವ ರಾಗ ಹಾಡು ಹೇಳು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ಬಿಡೋರು. ಎಲ್ರಿಗೂ ರಾಗ ಪತ್ತೆ ಮಾಡಿಬಿಡ್ತಾ ಇದ್ರು ಎಲ್ಲರೂ. ಇವು ನಮ್ಮ ಅಮ್ಮ ಆಗಲಿ, ಅಜ್ಜಿ ಆಗಲಿ, ಅತ್ತೆ ಆಗಲಿ, ಇದು ಭಾಗ್ಯಶ್ರೀ ಅಲ್ವಾ, ಇದು ಭೂಪ ಅಲ್ವಾ, ಹೀಗೆ ರಾಗದ ಹೆಸರು ಗೊತ್ತು, ಅದನ್ನು ಪತ್ತೆ ಮಾಡಿಬಿಡೋರು ನಾವು ಸುಮ್ಮನೆ ಹಾಡಿದ್ರೆ. ಅಷ್ಟು ನಾವು ಹೆಂಗೆ ಅದನ್ನು ಕಲ್ತಿದ್ದೀವೋ ಅವರು ಒಳಗಡೆ ಅಡುಗೆ ಮನೆಯಿಂದನೇ ಕಲ್ತ್ಬಿಟ್ಟಿದ್ದಾರೆ ಎಲ್ಲರೂ ಅಷ್ಟೇ. ಸಂಗೀತ ಅಂದರೆ ಆಗೋಯ್ತು ಎಲ್ರಿಗೂ ಅಷ್ಟೇ. ಸಂಗೀತ ಅಭಿಮಾನಿಗಳು 3 ಜನರೂ ಅಷ್ಟೇ. ಅವರು ಸಂಗೀತದಲ್ಲೂ ಅವ್ರ ಪ್ರೋತ್ಸಾಹ, ಆಮೇಲೆ ಮನೆಗೆ ಬಂದು ಆದಿರಾತಿಥ್ಯದಲ್ಲೂ ಅವ್ರ ಪ್ರೋತ್ಸಾಹ, ಪ್ರತಿಯೊಂದರೊಳಗೂ ನಮ್ಮ ಅಮ್ಮ, ನಮ್ಮ ಅಜ್ಜಿ, ನಮ್ಮ ಅತ್ತೆ, ನಮ್ಮ ಆಯಿ ಎಲ್ಲರ ಪ್ರೋತ್ಸಾಹದಿಂದನೇ ನಮ್ಮ ತಂದೆಯವರು ಇಷ್ಟು ಒಂದು ಉನ್ನತಿ ಅಂದರೆ ಇದರೊಳಗೆ ಯಾವುದ್ರೊಳಗೆ ಸಂಗೀತ ಆಗಲಿ ಯಾವುದೇ ಆಗಲಿ ಮನೆ ವಾರ್ತೆ ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ತಂದೆಯವರಿಗೆ ಇವರೇ ಬೆನ್ನೆಲುಬು ನಿಜವಾಗಿ ಹೇಳಬೇಕು. ನಿಮ್ಮ ಮನೆಯಲ್ಲಿ ಕೆಲವು ಸರಿ ನಿಮ್ಮ ಅಜ್ಜಿ ಕೆಲವು ಸರಿ ಕೋಪ ಮಾಡ್ತಾ ಇದ್ರು ಅಂತ ಕೇಳಲ್ಪಟ್ಟೆ. ಅದು ಹಂಗಲ್ಲ, ಜಾಮೀನು ಕೊಡೋದು, ಯಾರ್ಯಾರಿಗೂ ಜಾಮೀನು ಕೊಟ್ಟು ಬಂದ್ಬಿಡ್ತಾ ಇದ್ರಲ್ಲ, ಅದು ಆವಾಗ ನೋಟಿಸ್ ಬರೋದು. ಅವರು ತುಂಬಲ್ಲ, ಇವರೇ ತುಂಬಬೇಕು. ಆವಾಗ ನಮ್ಮ ತಂದೆಯವರೇ ತುಂಬಬೇಕು. ಆವಾಗ ಸಿಟ್ಟು ಬಂದ್ಬಿಡೋದು. ಅಮ್ಮ ಮಾತ್ರ ಧ್ವನಿ ಎತ್ತೋದು, ಮತ್ತು ಯಾರು ಧ್ವನಿ ಎತ್ತಾ ಇರಲಿಲ್ಲ. ನಮ್ಮ ಅಜ್ಜಿ ಮಾತ್ರ ಧ್ವನಿ ಎತ್ತೋದು. ಅಜ್ಜಿಯವರಿಗೆ ಅದೆಲ್ಲ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಇಷ್ಟು ದೊಡ್ಡ ಮಕ್ಕಳೆಲ್ಲ ಇಷ್ಟು ಬೆಳೆದಿದ್ದಾರೆ, ಇಷ್ಟು ದೊಡ್ಡ ಅವರಾಗಿದ್ದಾರೆ, ನಿನಗೇನು ಬುದ್ಧಿ ಇದೆಯಾ ನಿನಗೆ? ಇವಾಗ ಹೋಗಿ ಅವ್ರಿಗೆ ಜಾಮೀನು ಕೊಟ್ಟು ಬಂದ್ಯಾ? ನಿನಗೇನು ಇಲ್ಲಿ ತೊಂದರೆ ಇಲ್ವಾ? ನಿನ್ನ ತೊಂದರೆ ನೋಡ್ಕೊಂಬಂದ್ಲು, ಆಮೇಲೆ ಉಳಿದವ್ರದ್ದು ಅಂತೇಳಿ ಅವರು ಜಬರ್ದಸ್ತ್ ಮಾಡ್ತಾಯಿದ್ರು. ಅವರು ಅಜ್ಜಿ ಸಿಟ್ಟು ಬರ್ತಾ ಇದ್ದವ್ರಿಗೆ. ಅವ್ರು ಹೇಳೋದು ಕೇಳ್ತಿದ್ರು ಅವರು. ಕೆಲವು ಸಲ ತಲೆಗೆ ಹೋಗ್ತಾ ಇತ್ತು, ಅಮ್ಮ ಬೈದಿದ್ದು. ಕೆಲವು ಸಲ ಇಲ್ಲ ನಾ ಮಾಡೋದು ಮಾಡ್ತಾನೆ ಇರ್ತೀನಿ ಅಂತ. ಕೆಲವು ಸಲ ಅವ್ರು ಮಾಡೋದು ಒಳಗೆ ಅಕ್ಕಿ ಇದೆಯಾ ಇಲ್ವಾ ನೋಡದೆ ಬಂದವ್ರಿಗೆಲ್ಲ ಕೊಡು ಅಂತ ಹೇಳಿ. ಹೌದು, ಅದಕ್ಕೋಸ್ಕರನೇ ನಮ್ಮ ಅಜ್ಜಿ ಆಗಲಿ, ನಮ್ಮ ತಾಯಿಯವರಾಗಲಿ, ತಮ್ಮ ಅತ್ತೆ ಆಗಲಿ ಇಲ್ಲ ಅಂತ ಆಗಬಾರ್ದು ಆ ಥರ ಮನೆ ಸಾಮಾನು ಇಟ್ಕೋತಾ ಇದ್ರು. ಅದು ಬೇಕಾದರೆ ಮತ್ತೆ ಹಿತ್ತಲು ನೆಟ್ಕೊಂಡ್ಬಿಡೋದು, ಅಂದರೆ ತರಕಾರಿಗಳನ್ನೆಲ್ಲ ಬೆಳೆಸ್ಬಿಡೋದು. ಅದರೊಳಗಾದ್ರೂ ನಾವು ಉಳಿತಾಯ ಮಾಡ್ದಂಗೆ ಆಗಿಲ್ವಾ? ತರಕಾರಿ ಹೊರಗಡೆಯಿಂದ ತರಿಸೋದಿಲ್ವಲ್ಲ, ಅದು ತರಕಾರಿ ಉಳಿತಾಯ ಆಯ್ತಲ್ಲ. ತರಕಾರಿ ಅದು ಮತ್ತು 6-7 ಪದಾರ್ಥ ಆಗಬೇಕು, 1-2 ಅಲ್ಲ. ಅದು ಎಲ್ಲಿ ಆದ್ರೂ ಅವರು ತರಕಾರಿಯಿಂದನೂ ಅವರು ಮಾನ ಮಚ್ಕೋತಾ ಇದ್ರು ನಮ್ಮ ತಂದೆ ಇವರು ತಾಯಿ ಅಂದರೆಲ್ಲ. ತಾಯಿ ಮತ್ತು ಅತ್ತೆ ಅಜ್ಜಿ ಅಂದರೆಲ್ಲ ಅದರಿಂದನೂ ಮಾನ ಮುಚ್ಕೊಳ್ಳೋದು. ಅಂದರೆ ತರಕಾರಿ ಇಲ್ಲ ಅಂತ ಆಗಬಾರ್ದು ಆ ಥರ. ಯಾವುದೂ ಇಲ್ಲದಿದ್ದರೆ ಬಾಳೆದಿಂಡಾದರೂ ಆಗ್ತಾಯಿತ್ತು. ಬಾಳೆದಿಂಡು ತೆಗೆದಿಯೋದು, ಅದರದ್ದು ಪಲ್ಯ ಮಾಡಿಬಿಡೋದು ಯಾವುದಾದ್ರು. ನಮ್ಮ ಇವರು ಇದ್ರಲ್ಲ, ಈಗ ನನಗೆ ಅದು ನೆನಪಾಗ್ತಾ ಇದೆ. ನಮ್ಮ ಕೆರ್ಮನೆ ಮಾಬಲೇಡ್ರು ಇದ್ರಲ್ಲ, ಅವರಿಗೆ ನಮ್ಮ ಅಮ್ಮನ ಅಡುಗೆ ಅಂದರೆ ಅಷ್ಟು ಇಷ್ಟ. ಎಂತ ಏನೂ ಇಲ್ಲದೇನೂ ಮಾಡ್ತಾಯಿದ್ರು, ಅಷ್ಟು ಚೆನ್ನಾಗಿ ರುಚಿ ಮಾಡ್ತಾಯಿದ್ರು ಅವರು. ಏನು ಅಂಥದ್ದೇನು ತರಕಾರಿ ಏನೂ ಇರಲ್ಲ ಒಂದೊಂದು ಸಲ, ಆದ್ರೂ ಆ ಅಡುಗೆಯಲ್ಲಿ ಅಷ್ಟು ರುಚಿ ಇರ್ತಾಯಿತ್ತು. ಅವರಿಗೆ ತುಂಬ ಇಷ್ಟ ಆಗಿತ್ತು. ಈಗ ಇದಕ್ಕೆಲ್ಲ ಬಂದಾಗ ನಿದ್ದೆಗೆಟ್ಟದ್ದು ಬೇರೆ, ಆಟದ ಮೇಳಕ್ಕೆ ಬಂದವರು. ಅದರೊಳಗೂ ಈ ಅಡುಗೆ ಎಲ್ಲ ನನಗೆ ಮತ್ತೆ ಅದರೊಳಗೇ ಇದು ಬೇಕು, ಟ್ರೀಟ್ಮೆಂಟು ಬೇಕು ಅವರಿಗೆ. ಅಲ್ಲ, ನನ್ನ ಧ್ವನಿ ಬೀಳ್ತಾ ಇದೆ, ಏನು ಮಾಡಲಿ ಅಂತ ಕೇಳೋರು. ಅದಕ್ಕೆ ಹಸಿ ಬಾಳೆಕಾಯಿ ಸಿಪ್ಪೆ ಕೂಡ ತಿನ್ನಿ, ಸರಿ ಆಗುತ್ತೆ, ಸಿಪ್ಪೆ ಕೂಡ ತಿಂದ್ಬಿಡಿ, ಸರಿ ಹೋಗುತ್ತೆ ಧ್ವನಿ ಅಂತ ಹೇಳಿ ಇವರೆಲ್ಲ ಹೇಳ್ಕೊಡೋರು. ನಮ್ಮ ಅಮ್ಮ ಎಲ್ಲ, ಅಜ್ಜಿ ಎಲ್ಲ ಆ ಥರ ಆಗ್ತಾಯಿತ್ತು. ಆಮೇಲೆ ನಂದು ನಿಮಗೆ ಇನ್ನೊಂದು ಹೇಳಬೇಕು, ನನ್ನ ಬಾಲ್ಯ ಅಂತ ಹೇಳಿದ್ರಿ. ಅದರೊಳಗೆ ಬಾಲ್ಯ ಅಂತ ಆಗಲ್ಲ, ಮತ್ತು ಸ್ವಲ್ಪ ಬೆಳೆದ SSLC ಆದಮೇಲೆ ನಾನು PUC 1 ವರ್ಷ ಮನೇಲೇ ಉಳ್ಕೊಂಡೆ. ಆಮೇಲೆ PUC ಶುರುವಾಯಿತು ಅರೆಂಟಿಲಿ. ಮೊದಲು PUC ಇರಲಿಲ್ಲ, ನನ್ನ SSLC ಮುಗಿದ ತಕ್ಷಣ PUC ಇರಲಿಲ್ಲ. ಆಮೇಲೆ 1 ವರ್ಷ ಮನೇಲಿ ಕೂತಿದ್ದೀನಿ. ಕೂತಾಗೆಲ್ಲ ನಾನು ಮಾಡಿದ್ದೇನು ಕೇಳಿದ್ರೆ ನೀರ್ಬಾರಿ ಮಾಡೋದು. ಅಂದರೆ ನನಗೆ ಇಷ್ಟ ಅದು. ನಾನು ನೀರ್ಬಾರಿ ತೋಕೋದು.
ಅದು ಬರ್ಕೊಂಡು ತಗೋಕೋದು ಇಷ್ಟ. ಅದು ಏನು ಸೊಂಟ ನೋವು ಆಗ ಅದೆಲ್ಲ ಏನೂ ಬರ್ತಾ ಇರಲಿಲ್ಲ. ಹೊರೆ ಹೊರಕ್ಕೆ ಮಾತ್ರ ಆಗ್ತಾ ಇರಲಿಲ್ಲ. ನಮ್ಮ ತಂಗಿ ತಮ್ಮ ಎಲ್ಲ ಈ ಕಾಯಿ ಸಿಪ್ಪೆ ಹೊರೆ ಎಲ್ಲ ಉತ್ಕೊಂಡು ಹೋಗೋರು. ನನ್ನ ಹತ್ರ ಅದು ಮಾತ್ರ ಆಗ್ತಾ ಇರಲಿಲ್ಲ. ಕತ್ತು ಮೊದಲಿಂದನೂ ನನಗೆ ಸಪೋರ್ಟೇ ಕೊಟ್ಟಿಲ್ಲ. ಇದು ಮಾತ್ರ ಸೊಂಟ ಏನೂ ಆಗ್ತಾ ಇರಲಿಲ್ಲ. ನಾನು ನೀರ್ಬಾರಿಗೆ ಹೋಗ್ತಾ 5 ಗಂಟೆ ನೀರ್ಬಾರಿ ಬಕ್ಕೊಂಡು 5 ಗಂಟೆ ಮೊನ್ನನ ಜೊತೆ ಮಾಡೋದು. ನಮ್ಮ ಕೆಲಸದ ಆಳು ಮೊನ್ನ ಇದ್ನಲ್ಲ, ಮೂಗ ಇದ್ನಲ್ಲ, ಅವನ ಜೊತೆ ನೀರ್ಬಾರಿ. ನಾನು ಇಬ್ಬರು 5 ಗಂಟೆ ನೀರ್ಬಾರಿ. ಅದು 7 ಗಂಟೆಗೆ ಹೋದರೆ 12 ಗಂಟೆವರೆಗೂ ನೀರ್ಬಾರಿ. ಅದು ಮನೆ ಮುಂದೆ ಕೆಳಗಡೆ ತೋಟ. ಆ ತೋಟದಲ್ಲಿ ನಾವು ನೀರ್ಬಾರಿ ಮಾಡ್ತಾಯಿದ್ರೆ ನಮ್ಮ ತಂದೆಯವರು ಸುಮ್ಮನೆ ಬರೋರು. ಬಂದು ನಾವು ನಿಜವಾಗಿಯೂ ಸರಿ ನೀರು ಹಾಕ್ತಾ ಇದ್ದೀವೋ ಇಲ್ಲವೋ ನೋಡಬೇಕು ಅಂತ ಆಮೇಲೆ ಅವನ್ನ ಕೋಲ್ ತಗೊಂಡು ಆ ಗೊಬ್ಬರ ಅಗಿಯೋರು. ಗೊಬ್ಬರ ಅಗೆದು ಎಲ್ಲ ನೋಡೋರು, ಕೆಳಗೆಲ್ಲ ನೀರು ಹೋಗಿದೆಯಾ ಅಂತ ನೋಡೋರು. ಆ ಥರ. ಇವನು ನಮ್ಮ ಮೊನ್ನಿಗೆ ಸಿಟ್ಟು ಬಂದುಬಿಡೋದು. ಈಗ ಕೂಗಾಡ್ತಾ ಇದ್ದ ಅವನು, ಏನೇನೋ ಅವನ ಭಾಷೆಯಲ್ಲಿ, ಮೂಕ ಭಾಷೆಯಲ್ಲಿ ಏನೇನೋ ಹೇಳ್ತಾ ಇದ್ದ. ಇಷ್ಟ ಹಾಕ್ತೀವಿ ಮತ್ತು ನಾವು ನೋಡ್ತೀರಾ ನೀವು ಇಲ್ಲಿ ಬಂದ್ಕೊಂಡು ಅಂತ. ಹೌದು, ಅವನು ಮೂಕ ಭಾಷೆಯಲ್ಲಿ ಹೇಳೋನು. ನನಗೆ ಅವ್ರು ಬಂದದ್ದೇ ಗೊತ್ತಾಗ್ತಾ ಇರಲಿಲ್ಲ. ನಾ ಮೈ ಮರೆತು ಬಿಡ್ತಾ ಇದ್ದೆ ನೀರ್ಬಾರಿಲಿ. ನನಗೆ ಅವ್ರು ಬಂದು ನೋಡ್ಕೊಂಡು ಹೋಗೋದು ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಅವರು ಹಿಂದೆಗಡೆ ಹೇಳಿದಾರಂತೆ, ನಾನು ನಮ್ಮ ಕೂಸು ಅಂತ ಹೇಳೋದಲ್ವ ಹಿಂದ್ಗಡೆ ನಮಗೆಲ್ಲವ, ಅಲ್ಲ ನಮ್ಮ ಕೂಸು ಸರಿ ನೀರ್ಬಾರಿ ಮಾಡ್ತಾ ಇದೆಯೋ ಇಲ್ವೋ ಅಂತ ನೋಡಬೇಕಿತ್ತು. ಅದಕ್ಕೆ ಹೋಗಿ ಆ ಗೊಬ್ಬರ ಆಗೋದು ನೋಡಿ ಬಂದೆ. ಇಲ್ಲ, ಚೆನ್ನಾಗಿ ಹಾಕಿದ್ದಾರೆ, ಎಲ್ಲ ಒದ್ದೆ ಆಗಿದೆ, ಕೆಳಗವರೆಗೂ ಒದ್ದೆ ಆಗಿದೆ ಅಂತ ಹೇಳೋರು. ಅವರಿಗೆ ತೃಪ್ತಿ ಆಗಬೇಕಲ್ಲ. ಮತ್ತು ನಾವು ಹಾಕೋದು ಸಾರ್ಥಕ ಆಗಬೇಕಲ್ಲ. ವೀಳ್ಳಿದೆಲೆ ಎಲ್ಲ ಬೆಳೀತಾ ಇದ್ರು, ಎಲ್ಲ ಸುತ್ತೋಗಲ್ವ ಮತ್ತು ನಾವು ಸರಿ ಹಾಕದಿದ್ದರೆ. ಆ ಥರ ಇದು ಒಂದು ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ.